ಹಸಿರೀಕರಣದ ಹೆಸರಿನಲ್ಲಿ ಬಿಡಿಎ ಕೋಟಿ ಹಣ ವ್ಯಯ ವಿಚಾರ. ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ಸಚಿವ ಕೃಷ್ಣ ಬೈರೇಗೌಡರು ಎಚ್ಚೆತ್ತುಕೊಂಡಿದ್ದಾರೆ. ಜೆಬಿಎ ಅಧಿಕಾರಿಗಳ ಜೊತೆ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸಭೆಯನ್ನು ನಡೆಸಿದ್ದಾರೆ. ನಗರದ ಅರಣ್ಯ ಹಾಗೂ ಮರಗಳಿಗೆ ಸಂಬಂಧಪಟ್ಟಂತೆ ಮೀಟಿಂಗ್ ನಡೆಸಿರೋದು. ನಗರದಲ್ಲಿ 64,000 ಸಸಿ ನೆಡುವ ಯೋಜನೆ ಸಂಬಂಧ ಚರ್ಚೆ ಆಗಿದೆ. ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಸಸಿ ಗಿಡ ನೆಡ್ತಾ ಇದೆ ಜೆಬಿಎ. ಆದರೆ ಇವೆಲ್ಲ ಬೋಗಸ್ ಅಂತ ಅಧಿಕಾರಿಗಳ ಚಳಿ ಬಿಡಿಸಿದ್ದಾರೆ ಕೃಷ್ಣ ಬೈರೇಗೌಡರು. ಈ ಬಾರಿ ಕಳ್ಳಾಟ ಆಡಿದರೆ ಸುಮ್ಮನೆ ಬಿಡೋದಿಲ್ಲ ಅಂತ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಗಿಡ ಮರಗಳ ವರದಿ ನೀಡೋದಕ್ಕೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಸಭೆಯಲ್ಲಿ ಜೆಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್, ಡಿಸಿಎಫ್ ಸುದರ್ಶನ್ ಸೇರಿದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತಿ ಇದೆ. ಸೊ ಆ ನಿಟ್ಟಿನಲ್ಲಿ ಚರ್ಚೆ ಅಂತೂ ನಡೀತಾ ಇದೆ. ಜೆಬಿಎ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ತೀರಾ, ಸಸಿ ಗಿಡ ನೆಡ್ತಿದೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತೀರಾ, ಆದರೆ ಇವೆಲ್ಲ ಬೋಗಸ್ ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳ ಚಳಿಯನ್ನು ಬಿಡಿಸಿದ್ದಾರೆ ಕೃಷ್ಣ ಬೈರೇಗೌಡರು. ಸೊ ಇದೆಲ್ಲ ಆಗೋಗಿದೆ. ಜನಗಳು ಏನ್ ಹೇಳ್ತಾರೆ, ಇಷ್ಟು ಗಿಡ ಲಕ್ಷಾಂತರ ಗಿಡ ವರ್ಷ ನೆಡ್ತಾರೆ, ಎಲ್ಲೋ ಹೋಗ್ತವೆ, ಇವೆಲ್ಲ ಗೊತ್ತಿಲ್ಲ. ಅದು ಕೂಡ 10 ವರ್ಷದ್ದು 20 ವರ್ಷದ್ದು ಸೇರಿಸಿದ್ರೆ ಲಕ್ಷಗಳು ಮಿಲಿಯನ್ಸ್ ದಾಟುತ್ತೆ. ಈಗ ಎಲ್ಲಿದ್ದಾವೆ ಹಾಗಾದ್ರೆ ಆ ಗಿಡಗಳು ಅಂತ ಹುಡುಕಿದ್ರೆ ಯಾರು ಉತ್ತರ ಕೊಡ್ತಾರೆ ಅದು ಗೊತ್ತಿಲ್ಲ. ಸೊ ಇಲ್ಲಿವರೆಗೂ ಈ ರೀತಿ ನಡೆದು ಬಂದಿದೆ. ಅದ್ರ ಬಗ್ಗೆ ಇವತ್ತು ಮಾತಾಡೋದಕ್ಕೆ ನಾವು ಇಲ್ಲಿ ಸೇರಿಲ್ಲ. ಅದದ್ದು ನಾನು ಓಟ್ ಮೀಟಿಂಗ್ ಅಲ್ಲಿ ಹೇಳಿದ್ದೇನೆ. ಆದ್ರೆ ನಂದು ಸ್ವಭಾವ ಹೇಳ್ಬಿಟ್ಟು ಅಲ್ಲಿಗೆ ಬಿಡಕ್ ಆಗೋದಿಲ್ಲ. ಸೊ ಇದೆಲ್ಲ ಆಗೋಗಿದೆ. ಜನಗಳು ಏನ್ ಹೇಳ್ತಾರೆ, ಇಷ್ಟು ಗಿಡ ಲಕ್ಷಾಂತರ ಗಿಡ ವರ್ಷ ನೆಡ್ತಾರೆ, ಎಲ್ಲೋ ಹೋಗ್ತವೆ, ಇವೆಲ್ಲ ಗೊತ್ತಿಲ್ಲ. ಅದು ಕೂಡ 10 ವರ್ಷದ್ದು 20 ವರ್ಷದ್ದು ಸೇರಿಸಿದ್ರೆ ಲಕ್ಷಗಳು ಮಿಲಿಯನ್ಸ್ ದಾಟುತ್ತೆ. ಈಗ ಎಲ್ಲಿದೆ